ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಪ ಪಾಕಿಸ್ತಾನದ ಕಾಮಿಡಿ ಕಿಲಾಡಿಗಳು ಇರಾನ್ ಹಾಗೂ ಭಾರತದ ನಡುವೆ ಸಂಬಂಧಗಳನ್ನು ಹದಗೆಡಿಸುವ ಪ್ರಯತ್ನವನ್ನು ಮಾಡಿ ಮತ್ತೆ ಮಣ್ಣು ಮುಕ್ಕಿದ್ದಾರೆ. ಮತ್ತೊಂದು ಕಡೆ ಭಾರತ ಚಿನಾಬ್ ನದಿ ಮೇಲೆ ನಿರ್ಮಾಣ ಮಾಡ್ತಾ ಇರುವ ಇನ್ನೂ ಒಂದು ಡ್ಯಾಮ್ ಈಗ ಪಾಕಿಸ್ತಾನದ ನಿದ್ದೆಗೆಡಿಸ್ತಾ ಇರೋದು ಮಾತ್ರ ಅಲ್ಲ, ಭಾರತ ಸಿಂಧೂ ನದಿಯ ನೀರಿನ ವಿಷಯದಲ್ಲಿ ಎಲ್ಲಿ ಸಂಪೂರ್ಣವಾಗಿ ಕತ್ತಿನ ಮೇಲೆ ಕಾಲಿಟ್ಟು ಬಿಡುತ್ತೋ ಅನ್ನೋ ಭಯಕ್ಕವರನ್ನು ತಳ್ತಾ ಇದೆ. ಹೀಗಾಗಿ ಪಾಕಿಸ್ತಾನ ಈಗ ಮತ್ತೆ ಮತ್ತೆ ಮಾತುಕತೆಯ ಜಪ ಮಾಡ್ತಾ ಇದೆ. ಹಾಗಾದ್ರೆ ಚಿನಾಬ್ ನದಿ ಮೇಲೆ ಈಗ ನಿರ್ಮಾಣವಾಗ್ತಾ ಇರೋ ಡ್ಯಾಮ್ ಯಾವುದು, ಅದು ಯಾವಾಗ ಪೂರ್ಣಗೊಳ್ಳುತ್ತೆ ಮತ್ತು ಚಿನಾಬ್ನ ಮಹತ್ವ ಏನು, ಹಾಗೆ ಇರಾನ್ನ ರಾಯಭಾರ ಕಚೇರಿ ಪಾಕಿಸ್ತಾನದ ಬಗ್ಗೆ ಹೇಳಿರೋದೇನು, ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಣ್ಣ ಯುದ್ಧಾಭ್ಯಾಸದಂತಹ ಸಂಘರ್ಷ ನಡೀತು ನೋಡಿ. ಅವತ್ತು ಅಜರ್ಬೈಜಾನ್ ಮತ್ತು ಟರ್ಕಿಗಳನ್ನು ಹೊರತುಪಡಿಸಿದ್ರೆ ಜಗತ್ತಿನ ಇನ್ಯಾವ ಇಸ್ಲಾಮಿಕ್ ದೇಶನೂ ಪಾಕಿಸ್ತಾನದ ಸಹಾಯಕ್ಕೆ ಬರಲಿಲ್ಲ. ಅಲ್ಲಿ ಸೌದಿ ಅರೇಬಿಯಾ, ನಾವು ಭಾರತದ ಜೊತೆ ಮಾತಾಡ್ತೀವಿ, ಕದನ ವಿರಾಮಕ್ಕೆ ಬೇಕಾದ್ರೆ ವೇದಿಕೆ ಸಿದ್ಧ ಮಾಡ್ತೀವಿ ಅಂತ ಹೇಳ್ತೇ ಹೊರತು ಆಯುಧ ಕೊಡ್ತೀವಿ, ಭಾರತದ ವಿರುದ್ಧ ನೀವು ಯುದ್ಧ ಮಾಡಿ ಅಂತ ಹೇಳೋ ಧೈರ್ಯವನ್ನು ಮಾಡಲಿಲ್ಲ. ಇನ್ನು ಸೌದಿಯ ಶೇಖುಗಳಿಗೆ ಕೂಡ ಈ ಕದನ ವಿರಾಮ ಯಾಕೆ ಬೇಕಿತ್ತು ಅಂದ್ರೆ, ಅವರು ಪಾಕಿಸ್ತಾನಕ್ಕೆ ಸಾಲ ಕೊಟ್ಟಿದ್ದಾರೆ, ಅಲ್ಲವರ ಒಂದಷ್ಟು ಹೂಡಿಕೆಗಳು ಇವೆ, ಯುದ್ಧ ಮುಂದುವರೆದ್ರೆ ಆ ಹೂಡಿಕೆಗಳಲ್ಲಿ ಮುಳುಗ್ ಹೋಗುತ್ತವೋ ಅನ್ನೋ ಆತಂಕ ಅವರದ್ದು, ಸಾಲ ಕೊಟ್ಟವರ ಚಿಂತೆ ಅದು. ಹೀಗಾಗಿ ಸೌದಿ ಕದನ ವಿರಾಮದ ಮಾತಾಡ್ತು. ಅಷ್ಟು ಬಿಟ್ರೆ ಇನ್ನು ಒಂದೇ ಒಂದು ಇಸ್ಲಾಮಿಕ್ ದೇಶ ಕೂಡ ಪಾಕಿಸ್ತಾನದ ಪರ ನಿಂತ್ಕೊಳ್ಳಿಲ್ಲ. ಇನ್ನು ಕದನ ವಿರಾಮದ ನಂತರ ಪಾಕಿಸ್ತಾನದ ಪ್ರಧಾನಿ ಹಾಗೂ ಸೇನಾ ಮುಖ್ಯಸ್ಥ ಇರಾನಿಗೆ ಹೋಗಿ ಅಲ್ಲಿ ಖಮೇನಿ ಮುಂದೆ ಕಣ್ಣೀರು ಹಾಕೊಂಡ್ರೂ ಕೂಡ ಆತ ಗಾಜಾದ ಬಗ್ಗೆ ಮಾತಾಡಿದ್ನೇ ಹೊರತು ಭಾರತದ ಬಗ್ಗೆ ಏನು ಹೇಳೋದಿಕ್ ಹೋಗ್ಲಿಲ್ಲ. ಮಾತುಕತೆಯ ಮೂಲಕ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಇನ್ನು ಸಾಕು ಎದ್ದು ಹೋಗಿ ಅನ್ನೋ ಥರ ವರ್ತಿಸ್ಬಿಟ್ಟ. ಸೊ ಅಲ್ಲಿಗೆ ಭಾರತದ ವಿರುದ್ಧ ಜಗತ್ತಿನ ಇಸ್ಲಾಮಿಕ್ ದೇಶಗಳು ಸಪೋರ್ಟ್ ಮಾಡೋದಿಲ್ಲ ಅನ್ನೋದು ಗೊತ್ತಾದ ಮೇಲೆ ಪಾಕಿಸ್ತಾನ ಇರಾನ್ ಹಾಗೂ ಭಾರತದ ನಡುವೆ ಹುಳಿ ಹಿಂಡುವ ಕೆಲಸಕ್ಕೆ ಮುಂದಾಯಿತು. ಮೊನ್ನೆ ಡೈಲಿ ನ್ಯೂಸ್ ಇರಾನ್ ಅನ್ನೋ ಟ್ವಿಟರ್ ಅಕೌಂಟ್ ಒಂದರಲ್ಲಿ ಪಾಕಿಸ್ತಾನದ ಮ್ಯಾಪಿಗೆ ಕಾಶ್ಮೀರವನ್ನ, ಚೈನಾದ ಮ್ಯಾಪಿಗೆ ತೈವಾನ್ ಅನ್ನ ಸೇರಿಸಿ ಒಂದು ಮ್ಯಾಪ್ ಅನ್ನ ಸೃಷ್ಟಿ ಮಾಡಿ ಅದರ ಕೆಳಗೆ ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರಬೇಕು, ಚೈನಾ ತೈವಾನ್ಗೆ ಸೇರಬೇಕು, ಈ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಒಂದು ಪ್ರಶ್ನೆ ಕೇಳಲಾಯಿತು. ಆ ಅಕೌಂಟ್ ನ ಪ್ರೊಫೈಲ್ ಪಿಕ್ಚರ್ ನಲ್ಲಿ ಇರಾನ್ ಬಾವುಟ ಇತ್ತು, ಹಾಗೆ ಅದಕ್ಕೆ ಬ್ಲೂ ಟಿಕ್ಕೂ ಇತ್ತು. ನೋಡಿದ್ರೆ ಅಧಿಕೃತ ಅಕೌಂಟ್ ಅನ್ನೋ ತರಾನೇ ಅದಿತ್ತು. ಇನ್ನು ಇದೇ ಅಕೌಂಟ್ ಅಲ್ಲಿ ಇರಾನ್ ಇಸ್ರೇಲ್ ಸಂಘರ್ಷದ ಸಮಯದಲ್ಲಿ ಕೂಡ ಭಾರತ ಇಸ್ರೇಲಿನ ಬೆಂಬಲಕ್ಕೆ ನಿಂತಿದೆ, ಇರಾನಿಗೆ ಕೈ ಕೊಡ್ತಾ ಇದೆ ಅನ್ನೋ ಪೋಸ್ಟ್ಗಳು ಕಾಣಿಸ್ಕೊಂಡಿದ್ವು. ಗೆಳೆಯರೆ, ಈ ಸುಳ್ಳುಗಳು ಬೇಗ ಪ್ರಚಾರವನ್ನು ಪಡ್ಕೊಳ್ತಾ ಹೋಗುತ್ತವೆ. ನಿಜ ಅನ್ನೋದು ಚಪ್ಪಲಿ ಹಾಕೊಳ್ಳೋ ಮೊದಲೇ ಸುಳ್ಳು ಊರು ಸುತ್ತಕೊಂಡು ಬಂದುಬಿಟ್ಟಿರುತ್ತೆ ಅನ್ನೋ ಮಾತನ್ನು ಸುಮ್ಮನೆ ಏನು ಹೇಳಿಲ್ಲ. ಅದೇನೋ ಗೊತ್ತಿಲ್ಲ, ಜನ ಕೂಡ ಸುಳ್ಳುಗಳಿಗೆ ಬೇಗ ಆಕರ್ಷಿತರಾಗ್ತಾರೆ ಮತ್ತು ಸುಳ್ಳುಗಳು ರೋಚಕವಾಗಿ ಕೂಡ ಇರುತ್ತವೆ, ಅವು ಬೇಗ ಕೆರಳಿಸುತ್ತವೆ, ನಾವು ಕೂಡ ಅದೆಲ್ಲದಕ್ಕೆ ಬೇಗ ರಿಯಾಕ್ಟ್ ಮಾಡಿಬಿಡ್ತೀವಿ. ಇನ್ನು ಇರಾನ್ ವಿರುದ್ಧ ಭಾರತ ಇಸ್ರೇಲಿಗೆ ಸಹಾಯ ಮಾಡ್ತಾ ಇದೆ ಅನ್ನೋ ಥರದ ಸುದ್ದಿಯೊಂದು ಇರಾನ್ ಇಸ್ರೇಲ್ ಸಂಘರ್ಷದ ಸಮಯದಲ್ಲಿ ಪ್ರಚಾರವನ್ನು ಪಡ್ಕೊಂಡ್ರೆ ಅಲ್ಲಿನ ಜನ ಭಾರತವನ್ನ ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಇರಾನ್ ಮಾಧ್ಯಮದ ಹೆಸರಲ್ಲಿ ಕಾಶ್ಮೀರ ಪಾಕಿಸ್ತಾನದ ಭಾಗ ಅಂತ ಹೇಳ್ಬಿಟ್ರೆ ಇರಾನಿನ ಬಗ್ಗೆ ಭಾರತದ ಜನ ಸಿಟ್ಟು ಮಾಡ್ಕೋತಾರೆ. ಇದೆಲ್ಲ ಕೂಡ ಉದ್ದೇಶಪೂರ್ವಕವಾಗಿ ನಡೀತಿರೋ ಕೆಲಸ ಅನ್ನೋದನ್ನ ಮೊದಲು ಇರಾನ್ನೇ ಗುರುತಿಸ್ತು. ಅಷ್ಟೇ ಅಲ್ಲ, ಭಾರತದಲ್ಲಿನ ಇರಾನ್ನ ರಾಯಭಾರ ಕಚೇರಿ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದೆ. ಇದು ಯಾವುದೋ ಡೈಲಿ ಇರಾನ್ ನ್ಯೂಸು ಅನ್ನೋದು ನಮ್ಮ ದೇಶದ್ದಲ್ಲ, ನಮ್ಮಲ್ಲಿ ಇಂಥ ಯಾವ ಡೈಲಿ ನ್ಯೂಸು ಇಲ್ಲ, ಇದು ಫೇಕ್ ಅಕೌಂಟು, ಸುಳ್ಳುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಇರಾನ್ನ ರಾಯಭಾರ ಕಚೇರಿ ಹೇಳಿದೆ. ಹಾಗೆ ಈ ಹಿಂದೆ ಕೂಡ ಭಾರತ ಇಸ್ರೇಲಿಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋ ಟ್ವಿಟರ್ ಪೋಸ್ಟ್ಗಳಿಗೆ ಕೂಡ ಇರಾನ್ನ ರಾಯಭಾರ ಕಚೇರಿನೇ ಉತ್ತರ ಕೊಟ್ಟಿತ್ತು. ಅವರು ಸಂಘರ್ಷದ ಸಮಯದಲ್ಲಿ ನಮ್ಮ ಜೊತೆ ನಿಂತು ಕದನ ವಿರಾಮಕ್ಕೆ ಸಹಕರಿಸಿದ್ದ ಭಾರತಕ್ಕೆ ಧನ್ಯವಾದ, ಜೈ ಇರಾನ್, ಜೈ ಹಿಂದ್ ಅಂತ ಕೂಡ ಟ್ವೀಟ್ ಮಾಡಿದ್ರು. ಒಟ್ಟಾರೆ ಇಲ್ಲಿ ಭಾರತ ಮತ್ತು ಇರಾನ್ನ ನಡುವೆ ಹುಳಿ ಹಿಂಡುವ ಪಾಕಿಸ್ತಾನದ ಪ್ರಯತ್ನವೊಂದು ಅಲ್ಲಿ ಹಳ್ಳ ಹಿಡಿದ ಹಾಗಾಯ್ತು. ಇನ್ನು ಕಾಶ್ಮೀರದ ಪಹಲ್ಗಾಮ್ ಅಲ್ಲಿ ಪ್ರವಾಸಿಗರನ್ನ ಪಾಕಿಸ್ತಾನ ಮೂಲದ ಭಯೋತ್ಪಾದಕರು ಕೊಂದು ಹಾಕಿದ್ರಲ್ಲ, ಅದಕ್ಕೂ ಮೊದಲು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುಲ್ಲಾ ಮುನೀರ್ನ ಭಾಷಣವೊಂದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನೀವು ಕೂಡ ಅದನ್ನು ನೋಡಿರ್ತೀರಿ. ಅದರಲ್ಲವನು ಕಾಶ್ಮೀರ ಅನ್ನೋದು ಪಾಕಿಸ್ತಾನದ ಜಾಗ್ಯುಲರ್ ವೇನ್ ಅಂದ್ರೆ ಕಂಠನಾಳ ಅಂತ ಹೇಳಿದ್ದ. ನಿಮಗದು ನೆನಪಿದೆ ಅಲ್ವಾ? It was our jugular vein, it is our jugular vein, and we will not leave our Kashmiri brethren in their heroic struggle what they are waging against the Indian occupation. ಜಾಗ್ಯುಲರ್ ವೇನ್, ಪಾಕಿಸ್ತಾನದ ಜಾಗ್ಯುಲರ್ ವೇನು ಕಾಶ್ಮೀರ ಅಲ್ಲ, ಸಿಂಧೂ ನದಿ
ನದಿ ಮತ್ತು ಅದರ ನೀರು. ಈಗ ಭಾರತಕ್ಕದು ಸಿಕ್ಕಿದೆ. ಅವರ ಕಂಠನಾಳವನ್ನ ಎಷ್ಟು, ಯಾವಾಗ, ಹೇಗೆ ಅದುಂಬೇಕು ಅನ್ನೋದು ಭಾರತಕ್ಕೆ ಗೊತ್ತಿದೆ. ಹೀಗಾಗಿನೇ ಭಾರತ ಸಿಂಧೂ ನದಿ ನೀರಿನ ಒಪ್ಪಂದವನ್ನ ಅಮಾನತಲ್ಲಿಡ್ತಿದ್ದ ಹಾಗೆ ಪಾಕಿಸ್ತಾನ ಒದ್ದಾಡೋದಕ್ಕೆ ಶುರು ಮಾಡಿದ್ದು. ಭಾರತದ ಜೊತೆ ಮಾತುಕತೆಗೆ ಸಿದ್ಧ ಅಂತ ಹೇಳಿದ್ದು. ಬೇಕಾದ್ರೆ ಆ ಒಪ್ಪಂದದ ಬಗ್ಗೆ ಮತ್ತೊಮ್ಮೆ ಮಾತುಕತೆ ಮಾಡಿ ಹೊಸ ಒಪ್ಪಂದವನ್ನು ಮಾಡಿಕೊಳ್ಳೋಣ, ಆದರೆ ಅದನ್ನು ಮಾತ್ರ ಅಮಾನತು ಮಾಡಬೇಡಿ, ರದ್ದು ಮಾಡಬೇಡಿ ಅಂತ ಪಾಕಿಸ್ತಾನ ಗೋಳಾಡೋದಕ್ಕೆ ಶುರು ಮಾಡಿತು. ಈಗ ಅದೇ ಸಿಂಧೂ ನದಿ ನೀರಿನ ಒಪ್ಪಂದದ ಭಾಗವಾದ ಚೀನಾಬ್ ನದಿ ಮೇಲೆ ಭಾರತ ಇನ್ನೂ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡೋ ಕೆಲಸಕ್ಕೆ ವೇಗವನ್ನು ಕೊಟ್ಟಿದೆ. ಅದಕ್ಕೆ ಬೇಕಾದ ಒಂದಷ್ಟು ಹಣಕಾಸನ್ನ ಸರ್ಕಾರ ಕೊಡ್ತಾ ಇದ್ರೆ ಉಳಿದ ಹಣವನ್ನ ಸಾಲದ ರೂಪದಲ್ಲಿ ಪಡ್ಕೊಳ್ಳೋ ಪ್ರಯತ್ನಗಳು ಆರಂಭ ಆಗಿವೆ. ಆ ಡ್ಯಾಮ್ನ ಹೆಸರು ಕ್ವಾರ್ ಡ್ಯಾಮ್. ಗೆಳೆಯರೆ, ಸಿಂಧೂ ನದಿ ನೀರಿನ ಒಪ್ಪಂದದ ಬಗ್ಗೆ ನಿಮಗೆ ಗೊತ್ತಿದೆ. ಆದರೂ ಒಮ್ಮೆ ಚಿಕ್ಕದಾಗಿ ನೆನಪು ಮಾಡಿಬಿಡ್ತೀನಿ. ಸಿಂಧೂ ನದಿ ಮತ್ತು ಅದರ 5 ಉಪನದಿಗಳು ಸೇರಿ ಅಲ್ಲಿ ಒಟ್ಟು 6 ನದಿಗಳ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ಒಪ್ಪಂದ ಅದು. 1960ರಲ್ಲಿ ಭಾರತ ಹಾಗೂ ಪಾಕಿಸ್ತಾನಗಳು ಆ ಒಪ್ಪಂದಕ್ಕೆ ಸಹಿ ಹಾಕತ್ವೆ ಮತ್ತು ವಿಶ್ವ ಬ್ಯಾಂಕ್ ಇದರ ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ಳುತ್ತೆ. ಅವತ್ತಿಗೆ ಅಮೆರಿಕ ಹಾಗೂ ವಿಶ್ವ ಬ್ಯಾಂಕುಗಳು ಸೇರಿ ರಚಿಸಿದ ಷಡ್ಯಂತ್ರದ ಭಾಗವಾಗಿ ಈ ಒಪ್ಪಂದ ನಡೀತು. ಅದೇನು ಅನಿವಾರ್ಯಗಳಿದ್ವೋ ಏನೋ, ಅಂತೂ ಅವತ್ತಿನ ಪ್ರಧಾನಿ ನೆಹರು ಒಪ್ಪಂದ ಪತ್ರಕ್ಕೆ ಸಹಿ ಹಾಕಿದ್ರು. ಅದರ ಪ್ರಕಾರ ಸಿಂಧೂ, ಝೇಲಂ ಮತ್ತು ಚೀನಾಬ್ ನದಿಗಳ ನೀರನ್ನು ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ, ರಾವಿ, ಸಟ್ಲೇಜ್ ಹಾಗೂ ಬಿಯಾಸ್ ನದಿಗಳ ನೀರನ್ನು ಭಾರತಕ್ಕೆ ಹಂಚಲಾಯಿತು. ಪಾಕಿಸ್ತಾನಕ್ಕೆ ಹರಿಯುವ 3 ನದಿಗಳ ನೀರಿನ ಮೇಲೆ ಭಾರತಕ್ಕೆ ಅಲ್ಪ ಅಧಿಕಾರ ಮಾತ್ರ ಇರುತ್ತೆ. ಅದನ್ನು ನಾವು ಜಲವಿದ್ಯುತ್ ಉತ್ಪಾದನೆಗೆ ಬಳಕೆ ಮಾಡ್ಕೋಬಹುದು. ಅದಕ್ಕಾಗಿ ರನ್ ಆಫ್ ದ ರಿವರ್ ಡ್ಯಾಮ್ಗಳ ನಿರ್ಮಾಣವನ್ನು ನಾವು ಮಾಡ್ಕೋಬಹುದು. ಆದರೆ ನೀರನ್ನು ಕುಡಿಯುವ ನೀರಿಗಾಗಿ, ನೀರಾವರಿಗಾಗಿ ಹೀಗೆ ಭಾರತ ಬಳಕೆ ಮಾಡೋ ಹಾಗಿಲ್ಲ. ಮತ್ತು ಸ್ವಲ್ಪ ಮಟ್ಟಿನ ನೀರನ್ನು ಸ್ಟೋರ್ ಮಾಡ್ಕೋಬಹುದಾದರೂ ಅದನ್ನು ಜಲವಿದ್ಯುತ್ ಉತ್ಪಾದನೆಗೆ ಬಳಸಿ ಆನಂತರ ಪಾಕಿಸ್ತಾನಕ್ಕೆ ಬಿಡುಗಡೆ ಮಾಡಬೇಕು. ಹಾಗೆ ಪ್ರವಾಹಗಳು, ನೀರಿನ ಹರಿವು ಮುಂತಾದ ಮಾಹಿತಿಯನ್ನು ಭಾರತ ಪಾಕಿಸ್ತಾನದ ಜೊತೆ ಹಂಚ್ಕೋಬೇಕು. ಇದು ಆ ಒಪ್ಪಂದ. ಕಳೆದ 65 ವರ್ಷಗಳಿಂದ ಪಾಕಿಸ್ತಾನ ಭಾರತದ ಮೇಲೆ ಎಷ್ಟೇ ಉಗ್ರ ದಾಳಿಗಳನ್ನು ಮಾಡಲಿ, ಎಷ್ಟೇ ಬಾರಿ ಯುದ್ಧ ಮಾಡಲಿ, ಭಾರತ ನೀರಿನ ಒಪ್ಪಂದದ ತಂಟೆಗೆ ಹೋಗಿರಲಿಲ್ಲ. ಅದನ್ನು ಮುಂದುವರಿಸಿಕೊಂಡೇ ಬರ್ತಾ ಇತ್ತು. ತನ್ನ ನೆಲದಲ್ಲಿ ಭಾರತ ರನ್ ಆಫ್ ದ ರಿವರ್ ಡ್ಯಾಮ್ಗಳನ್ನು ಕಟ್ಟೋದಕ್ಕೆ ಹೋದಾಗಲೂ ಪಾಕಿಸ್ತಾನ ಕಿರಿಕ್ ಮಾಡ್ತಾ ಇತ್ತು. ಒಂದಷ್ಟು ಪ್ರಾಜೆಕ್ಟುಗಳು ಪಾಕಿಸ್ತಾನದ ಸಮಸ್ಯೆಯ ಕಾರಣದಿಂದಲೇ ನೆನೆಗುದಿಗೆ ಬಿದ್ವು, ವಿಳಂಬವಾಗ್ತಾ ಹೋದವು. ಪದೇ ಪದೇ ಪಾಕಿಸ್ತಾನ ಆ ಒಪ್ಪಂದದಲ್ಲಿನ ಅಂಶಗಳನ್ನು ಉಲ್ಲಂಘನೆ ಮಾಡ್ತಾ ಬರ್ತಾ ಇತ್ತು. ಆದರೂ ಭಾರತ ಎಲ್ಲವನ್ನ ಸಹಿಸಿಕೊಂಡೇ ಬಂತು. ಆದರೆ ಇತ್ತೀಚೆಗೆ ಅಂದ್ರೆ ಕೇಂದ್ರದಲ್ಲಿ NDA ಸರ್ಕಾರ ಬಂದ ನಂತರ ಭಾರತ ಉಗ್ರವಾದವನ್ನು ಮುಂದುವರೆಸಿದ್ರೆ ನೀರು ನಿಲ್ಲಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನ ಹಲವು ಬಾರಿ ಪಾಕಿಸ್ತಾನಕ್ಕೆ ಕೊಡ್ತು. ಮೊನ್ನೆ ಪಹಲ್ಗಾಮ್ ದಾಳಿ ನಡೆದ ಬೆನ್ನಲ್ಲೇ ಭಾರತ ಸಿಂಧೂ ನದಿಯ ನೀರಿನ ಒಪ್ಪಂದವನ್ನ ಅಮಾನತ್ತಿನಲ್ಲಿಟ್ಟುಬಿಡ್ತು. ಅದರ ಪರಿಣಾಮ ಏನಾಗ್ತಾ ಇದೆ ಅನ್ನೋದನ್ನ ಈಗಾಗಲೇ ಪಾಕಿಸ್ತಾನ ಅನುಭವಿಸ್ತಾ ಇದೆ. ಅಲ್ಲಿ ಬೇಕಾದಾಗ ನೀರು ಸಿಗ್ತಾ ಇಲ್ಲ, ಬಾಡದೆ ಇದ್ದಾಗ ಪ್ರವಾಹಗಳು ಬರ್ತಾ ಇವೆ. ಇದರ ಜೊತೆಗೆ ಭಾರತ ತನ್ನ ನೆನೆಗುದಿಗೆ ಬಿದ್ದಿದ್ದ ಒಂದಷ್ಟು ಪ್ರಾಜೆಕ್ಟ್ಗಳನ್ನ ಈಗ ಪೂರ್ಣಗೊಳಿಸೋದಕ್ಕೆ ಮುಂದಾಗ್ತಾ ಇದೆ. ಅದರಲ್ಲೂ ಚೀನಾಬ್ ಹಾಗೂ ಝೇಲಂ ನದಿಗಳನ್ನ ಗುರಿಯಾಗಿಸಿಕೊಂಡು ಭಾರತ ಕೆಲಸ ಮಾಡ್ತಾ ಇದೆ. ಗೆಳೆಯರೆ, ಚೀನಾಬ್ ಅಂದ್ರೆ ಅದು ಚಂದ್ರಭಾಗಾ ನದಿ. ಹಿಮಾಚಲ ಪ್ರದೇಶದಲ್ಲಿ ಹುಟ್ಟುವ ಚಂದ್ರ ಮತ್ತು ಭಾಗ ಅನ್ನೋ 2 ನದಿಗಳು ಒಂದುಗೂಡಿ ಚೀನಾಬ್ ಅಥವಾ ಚಂದ್ರಭಾಗ ಅಂತ ಕರೆಸ್ಕೊಳ್ಳುತ್ತವೆ. ಈ ನದಿ ಮೇಲೆ ಭಾರತ ಒಂದಷ್ಟು ರನ್ ಆಫ್ ದ ರಿವರ್ ಪ್ರಾಜೆಕ್ಟ್ಗಳನ್ನು ನಿರ್ಮಾಣ ಮಾಡಿದೆ. ಅವೆಲ್ಲ ಕೂಡ ಜಲವಿದ್ಯುತ್ ಉತ್ಪಾದನೆಗೆ ಅಂತಲೇ ನಿರ್ಮಾಣವಾದ ಡ್ಯಾಮುಗಳು. ಅದರಲ್ಲಿ ಸುಮಾರು 2,500 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಈಗ ನಡೀತಾ ಇದೆ. ಇದೇ ನದಿ ಮೇಲೆ ಕಿಶ್ತ್ವಾರ್ ಜಿಲ್ಲೆಯಲ್ಲಿ ಇನ್ನೂ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡೋದಕ್ಕೆ 2022ರಲ್ಲಿ ಶಂಕುಸ್ಥಾಪನೆಯನ್ನು ಮಾಡಲಾಯಿತು. ಅದರ ಹೆಸರು ಕ್ವಾರ್ ಡ್ಯಾಮ್. ಇದು ಜಲವಿದ್ಯುತ್ ಯೋಜನೆನೇ. ಸುಮಾರು 540 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯವನ್ನು ಹೊಂದಿರುವ ಗ್ರೀನ್ಫೀಲ್ಡ್ ಜಲಾಶಯ ಯೋಜನೆ ಇದು. ಸುಮಾರು 109 ಮೀಟರ್ ಎತ್ತರದ ಕಾಂಕ್ರೀಟ್ ಗ್ರಾವಿಟಿ ಡ್ಯಾಮ್ ಅನ್ನ ಅಲ್ಲಿ ನಿರ್ಮಾಣ ಮಾಡೋದಕ್ಕೆ 4,526 ಕೋಟಿ ರೂಪಾಯಿಗಳ ಯೋಜನೆಯೊಂದನ್ನು ಸಿದ್ಧಪಡಿಸಲಾಗಿದೆ. ಇನ್ನು ಈ ಡ್ಯಾಮ್ ನಿರ್ಮಾಣಕ್ಕಾಗಿ ಭಾರತ NHPC ಲಿಮಿಟೆಡ್, ಜಮ್ಮು ಕಾಶ್ಮೀರ್ ಸ್ಟೇಟ್ ಪವರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗಳನ್ನು ಒಳಗೊಂಡ ಚೀನಾಬ್ ವ್ಯಾಲಿ ಪವರ್ ಪ್ರಾಜೆಕ್ಟ್ ಲಿಮಿಟೆಡ್ ಅನ್ನೋ ಸಂಸ್ಥೆಯನ್ನು ಸ್ಥಾಪಿಸಿದೆ. ಇನ್ನು ಈ ಯೋಜನೆಗೆ ಬೇಕಾದ 4,256 ಕೋಟಿ ರೂಪಾಯಿಗಳ ಪೈಕಿ 682 ಕೋಟಿ ರೂಪಾಯಿಗಳನ್ನ NHPC ಒದಗಿಸಿಕೊಡುತ್ತೆ. ಹಾಗೆ 665 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರದ ಅನುದಾನ ಮತ್ತು 270 ಕೋಟಿ ರೂಪಾಯಿಗಳನ್ನ ಇನ್ಫ್ರಾ ಸಪೋರ್ಟ್ ಮೂಲಕ ಕೇಂದ್ರ ಸರ್ಕಾರ ಒದಗಿಸಿಕೊಡುತ್ತೆ. ಇನ್ನುಳಿದ 3,119 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಸಾಲದ ಮೂಲಕ ತರಲಾಗುತ್ತೆ. ಈಗಾಗಲೇ ಸುಮಾರು 19% ಕಾಮಗಾರಿಗಳು ಮುಗಿದಿವೆ. ಇನ್ನುಳಿದ ಕಾಮಗಾರಿಯನ್ನ 2027ರ ಒಳಗೆ ಮುಕ್ತಾಯಗೊಳಿಸೋದಕ್ಕೆ ತಿಳಿಸಲಾಗಿದೆ.
ಗೆಳೆಯರೆ, ಈ ಡ್ಯಾಮ್ ನಿರ್ಮಾಣ ಆದರೆ ಈ ಭಾಗದ ವಿದ್ಯುತ್ ಪೂರೈಕೆಗೆ ಅನುಕೂಲ ಆಗುತ್ತೆ. ಜೊತೆಗೆ ಇಲ್ಲೊಂದಷ್ಟು ನೀರನ್ನು ಹಿಡಿದಿಡೋದಕ್ಕೆ ಮತ್ತು ಅದನ್ನು ಡೈವರ್ಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಈಗ ಒಪ್ಪಂದ ಅಮಾನತಲ್ಲಿರೋದ್ರಿಂದ ಭಾರತ ಯಾವ ತೊಂದರೆಗಳು ತಕರಾರುಗಳು ಇಲ್ಲದೆ ಪ್ರಾಜೆಕ್ಟನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಚಿನಾಬ್ ನದಿ ನೀರನ್ನು ಪಾಕಿಸ್ತಾನಕ್ಕೆ ಹೋಗದಂತೆ ತಡೆಯೋದು ಅಥವಾ ಅದನ್ನು ಡೈವರ್ಟ್ ಮಾಡೋದಿದೆಯಲ್ಲ, ಅದು ಪಾಕಿಸ್ತಾನದ ಕಂಠನಾಳದ ಮೇಲೆ ಕಾಲಿಟ್ಟ ಹಾಗೇನೆ. ಯಾಕೆಂದರೆ ಸದ್ಯಕ್ಕೆ ಸಿಂಧೂ ನದಿ ಮತ್ತು ಅದರ ಉಪನದಿಗಳಿಂದ ಪಾಕಿಸ್ತಾನಕ್ಕೆ ಹರಿತಿರೋ ನೀರಿನಿಂದಾಗಿ ಅಲ್ಲಿನ 80% ಕೃಷಿ ಭೂಮಿಗೆ ನೀರು ಸಿಗ್ತಾ ಇದೆ. ಅಂದರೆ ಸುಮಾರು 16 ಮಿಲಿಯನ್ ಹೆಕ್ಟೇರ್ ಭೂಮಿಗೆ ಸಿಂಧೂ ನದಿ ಮತ್ತು ಅದರ ಉಪನದಿಗಳು ನೀರಾವರಿಯನ್ನು ಒದಗಿಸ್ತಾ ಇವೆ. ಈಗ ಝೇಲಂ ನದಿ ಮೇಲೆ ಭಾರತ ಒಂದಷ್ಟು ಡ್ಯಾಮ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಹೋಗ್ತಾ ಇದೆ. ಉಲಾರ್ ಲೇಕ್ ಬಳಿ ಮಾಡಬೇಕಿರೋ ಪ್ರಾಜೆಕ್ಟ್ ಕಾಮಗಾರಿಯನ್ನು ಕೂಡ ಆರಂಭಿಸ್ತಾ ಇದೆ. ಅಲ್ಲಿ ಜಲ ಸಾರಿಗೆ ವ್ಯವಸ್ಥೆಯನ್ನ ಮಾಡ್ಕೋತಾರೆ. ಅದಕ್ಕಾಗಿ ಕೂಡ ನೀರನ್ನ ಸ್ಟಾಕ್ ಮಾಡಬೇಕಾಗಿ ಬರುತ್ತೆ. ಇನ್ನು ಈಗ ಚಿನಾರ್ ಮೇಲೆ ಕೂಡ ಡ್ಯಾಮ್ ಕಟ್ಟೋದ್ರಿಂದ ಪಾಕಿಸ್ತಾನಕ್ಕೆ ಈ ನದಿಗಳಿಂದ ಹರಿಯುವ ನೀರಿನ 20% ಭಾರತ ತಡೆಯುವ ಸಾಧ್ಯತೆ ಇರುತ್ತೆ ಅಂತ ಪಾಕ್ ಹೇಳ್ತಾ ಇದೆ. ಅದೇನಾದರೂ ಆದರೆ ಅಲ್ಲಿನ ಕೃಷಿ ಆದಾಯದ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ. ಗೆಳೆಯರೆ, ಸಿಂಧೂ ನದಿಯ ನೀರನ್ನು ಭಾರತ ತಡೆಯೋದು ಅಂದರೆ ಪಾಕಿಸ್ತಾನದಲ್ಲಿ ಆರ್ಥಿಕ, ಸಾಮಾಜಿಕ ಹಾಗೂ ರಾಜಕೀಯ ಸಮಸ್ಯೆಗಳನ್ನು ಸೃಷ್ಟಿ ಮಾಡೋದು ಅಂತ ಅರ್ಥ. ಈ ಚಿನಾಬ್, ಝೇಲಂ ನದಿಗಳ ಬಹುಪಾಲು ನೀರನ್ನು ಬಳಸ್ತಾ ಇರೋದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ. ಅದನ್ನವರು ಗೋಧಿಯ ಕಣಜ ಅಂತ ಕರೀತಾರೆ. ಅಲ್ಲಿಗೆ ನೀರು ಕಡಿಮೆ ಆದರೆ ಪಾಕಿಸ್ತಾನ ವಿಲ್ಲ ಒದ್ದಾಡುತ್ತೆ. ಇನ್ನು ಪಂಜಾಬ್ಗೆ ನೀರು ಕಡಿಮೆ ಬಿದ್ದುಬಿಟ್ರೆ ಅವರು ಸಿಂಧ್ ಹಾಗೂ ಖೈಬರ್ ಭಾಗದ ನೀರನ್ನು ಕೂಡ ತಾವೇ ಬಳಸ್ಕೊಳ್ಳೋದಕ್ಕೆ ಹೋಗ್ತಾರೆ. ಹಾಗಾದಾಗ ಪಾಕಿಸ್ತಾನದಲ್ಲಿ ನೀರಿನ ಜಗಳಗಳು ಶುರುವಾಗುತ್ತವೆ. ನೀರಿನ ಅಭಾವ ಅವರ GDPಗೆ ಕೃಷಿಯಿಂದ ಬರುವ ಆದಾಯವನ್ನು ಕಿತ್ಕೊಳ್ಳುತ್ತೆ. ಪಾಕಿಸ್ತಾನ ಇಂಡಸ್ಟ್ರಿಯಲ್ ಕಂಟ್ರಿ ಅಲ್ಲ. ಅಲ್ಲಿಗೆ ಕಾರ್ಖಾನೆಗಳಿಂದ, ಸಾಫ್ಟ್ವೇರ್ನಿಂದ ಹಣ ಬರುವುದಿಲ್ಲ. ಅವರದ್ದು ಕೃಷಿ ಮತ್ತು ಒಂದಷ್ಟು ಖನಿಜ ಸಂಪನ್ಮೂಲಗಳಿಂದ ತೆಗೆಯುವ ಆದಾಯ. ಹೀಗಾಗಿ ಕೃಷಿ ಮೇಲೆ ಹೊಡೆತ ಕೊಟ್ಟರೆ ಆರ್ಥಿಕತೆಯ ಮೇಲೆ ಹೊಡೆತ ಬೀಳುತ್ತೆ. ಅದರ ಜೊತೆಗೆ ನಿಮಗೆ ಗೊತ್ತೇ ಇದೆ, ಅಲ್ಲಿ ಆಹಾರ ಸಮಸ್ಯೆ ಅನ್ನೋದು ಈಗಾಗಲೇ ವಿಪರೀತ ಪ್ರಮಾಣದಲ್ಲಿದೆ. ನೀರೇ ಇಲ್ಲ ಅಂದರೆ ಅಲ್ಲಿನ ಕೃಷಿಯ ಉತ್ಪಾದನೆ ಕಡಿಮೆ ಆದರೆ ಆಹಾರದ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ. ಹೀಗಾಗಿನೇ ಈ ಸಿಂಧೂ ನದಿಯನ್ನು ಪಾಕಿಸ್ತಾನದ ಕಂಠನಾಳ ಅಂತ ಕರೆಯೋದು. ಈಗ ಅದರ ಮೇಲೆ ಭಾರತ ಕಾಲಿಡ್ತಾ ಇದೆ. ಮುಂದೆ ಅವರ ಒದ್ದಾಟವನ್ನು ನೋಡೋದಕ್ಕೆ ಇನ್ನಷ್ಟು ಮಜಾ ಕೂಡ ಸಿಗಬಹುದು. ಇದು ಗೆಳೆಯರೆ, ಕ್ವಾರ್ ಡ್ಯಾಮ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.